ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ. ಕರೆ ಬಂದ್ರೆ ಹೋಗ್ತೀನಿ. ವಾತಾವರಣ ಹೇಗಿದೆ ಅಂತ ಸರ್? ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ. ಸರ್, ಈಗ ಬೆಂಗಳೂರಿನಲ್ಲಿರುವ ಬಿಹಾರ್ ಮತದಾರರಿಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಅಂದ್ರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನ ಬೆಂಗಳೂರು ಸಭೆ ಮಾಡ್ತಾರೆ. ಬಿಹಾರ್ನವರು ಬಹಳ ಜನ ಇದ್ದಾರೆ. ಅವರು ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನ್ ಮಾಡ್ತಾರೆ. ಏನ್ ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು ಅಂತ ಸರ್? ಬಿಹಾರಲ್ಲಿ ಇಂಡಿಯಾಗೆ INDIಗೆ ಏನ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ? ಒಂದು ಆಂಟಿ ಇನ್ಕಂಬೆನ್ಸಿ, ಎರಡನೇದು ಬಿಜೆಪಿಯವರ ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲ ಆಗ್ತದೆ. ಬಟ್ ನಿಮ್ ಗ್ಯಾರಂಟಿನೇ ನಿತೀಶ್ ಕುಮಾರ್ ಕಾಪಿ ಮಾಡ್ತಾ ಇದ್ದಾರೆ. ನಿತೀಶು 10,000 ಕೊಡ್ತೀವಿ ಮಹಿಳೆಯರಿಗೆ ಅಂತ. 10,000 ಒನ್ ಟೈಮ್. ಅದೇ ನಾವು ಪ್ರತಿ ತಿಂಗಳು 2,000 ಕೊಡ್ತೀವಿ. 1,24,000 1,24,00,000 ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಈಗ ಇಲ್ಲಿವರೆಗೆ ಸುಮಾರು 1,00,00,000 ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ. ನಿಮಗಿಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೀಶ್ ಕುಮಾರ್ ವೋಟ್ ಹಾಕ್ತಾರ ಅಂತ? ಎಲ್ಲಿ? ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಬಹಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ. ಬಿಜೆಪಿ ಜೊತೆಲೂ ಹೋಗ್ತಾರೆ, ಕಾಂಗ್ರೆಸ್ ಜೊತೆಲೂ ಬರ್ತಾರೆ, ಲಾಲು ಪ್ರಸಾದ್ ಜೊತೆ ಹೋಗ್ತಾರೆ. ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತೆ ಬಡತನ ಜಾಸ್ತಿ ಇದೆ ಅಲ್ಲಿ. ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ. ಸೊ ಹಂಗಾಗಿ ಹೆಚ್ಚಾಗಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲ ಕಾಂಗ್ರೆಸ್ ಪರ ವೋಟ್ ಹಾಕ್ತಾರೆ. ಸರ್, ಇವತ್ತು ಬೆಂಗಳೂರಿನಲ್ಲಿದ್ದಂತಹ ಬಿಹಾರ ಮತದಾರ ಪ್ರಚಾರ ವೇಳೆ ಸರ್, ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮ್ಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ. ಜನ ಏನಾದ್ರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು. ಅಗತ್ಯ ಏನಿತ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಸಭೆ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಂಪುಟ ಪುನರಚನೆ ನಾನು ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ, ಅಲ್ಲಿ ಡೆಲ್ಲಿ ಅವ್ರ ಹೈಕಮಾಂಡ್